ಹೌದಾ? ಕಣ್ಣಿಗೆ ಅಂದರೆ ಹೇಳ್ತಾರೆ ಕಿವಿಲೆ ಜೋರಾಗಿ ಹೇಳ್ಬಿಡಿ ಕಿವಿಲೆ. ಹೌದಾ? ಮೇಡಮ್ ಆಪರೇಷನ್ ಮಾಡೋದು ಮಾತ್ರ ಲೆನ್ಸ್ ಕೊಡೋದು. ಇಂಪಾರ್ಟೆಂಟ್ ಅಲ್ಲ ಇಲ್ವಾ? ಗಂಡ ಹೆಂಡತಿಯರ ಫೋಟೋ ಜೊತೆ ನೋಡೋಕೆ ಬಹಳ ಖುಷಿ ಆಗುತ್ತೆ. ಮೈಸೂರಿನ ಫಿಂಗರ್ ಪ್ರಿಂಟ್ ಯೂನಿಟ್ ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಸ್ ದಾಕ್ಷಾಯಣಿ ಕೃಷ್ಣಮೂರ್ತಿ ಅವರಿಗೆ ನಮ್ಮ ಮೈಸೂರು ಜಿಲ್ಲಾ ಕೆಮಿಸ್ಟ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಸೋಸಿಯೇಷನ್ ವತಿಯಿಂದ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ತಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಮತ್ತೊಬ್ಬರು ಸಾಧಕಿ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಸ್ನೇಹಿತೆಯರು, ಎಲ್ಲೆಲ್ಲೂ ಸಂಗೀತವೇ ಅಂತ ಹೇಳಿ ಸಂಗೀತ ಟೀಮ್ ಕೂಡ ಕಟ್ಟಿದೀವಿ. ಆ ಟೀಮ್ ಅಲ್ಲಿ ಇರುವಂತಹ ನಮ್ಮ ಶ್ರೀಮತಿ ರೇಣುಕಾ, ಯಶೋಧ ರೇಣುಕಾ ಅಂತ ಇವರು not only in a male child life, even in a female child life. ಹೌದಾ? ನಿಮಗೆ ಎಜುಕೇಶನ್ ಬರೀ ಜಾಬ್ ಓರಿಯೆಂಟೆಡ್ ಅಂತ ಹೇಳಿಕ್ ಬರಲ್ಲ. ನಿಮ್ಮ ಮನಸ್ಥಿತಿ, ನಿಮ್ಮ ಗ್ರೋತ್, ನಾಟ್ ಓನ್ಲಿ ಅ ಫಿಸಿಕಲ್ ಗ್ರೋತ್, ಮೆಂಟಲ್ ಗ್ರೋತ್ಗೆ ಎಜುಕೇಶನ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್. ಅದರ ಜೊತೆಗೆ ಇದು ಬರೀ ಹಬ್ಬವಲ್ಲ. ನಾವು ಏನು ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಇಟ್ ಇಸ್ ನಾಟ್ ಓನ್ಲಿ ಅ ಫೆಸ್ಟಿವಲ್, ರೈಟ್? ಎಲ್ಲ ಮುದ್ದಾಗಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಕಲರ್ಫುಲ್ ಆಗಿ ಕಾಣ್ತಾ ಇದ್ದೀರಾ, ಬಿಕಾಸ್ ಇಟ್ಸ್ ಯೋರ್ ಡೇ, ರೈಟ್? ಯಾ, ಅಪ್ರಿಷಿಯೇಟ್ ಮಾಡಲೇಬೇಕು. ನಮ್ಮದೇ ನಾವು ವಿಲ್ ಡ್ರೆಸ್ ಅಪ್ ಅಂಡ್ ವಿಲ್ ಕಮ್. ಯಾ, ಎಸ್. ಇದಕ್ಕೆ ನಾವಿವತ್ತು ಇಲ್ಲಿ ಕೂತ್ಕೊಂಡು ಒಂದು ಸಭೆ ನಡೆಸ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಯಾರು? ಅಂದಿನ ಮಹಿಳೆಯರು ಹೋರಾಡಿದ್ದಾರೆ ಇದಕ್ಕಾಗಿ. ವಿ ಆರ್ ಜಸ್ಟ್ ಸ್ಟ್ಯಾಂಡಿಂಗ್ ಹಿಯರ್, ವಿ ಆರ್ ಡೆಲಿವರಿಂಗ್ ಅ ಸ್ಪೀಚ್, ನೀವು ಕುತ್ಕೊಂಡು ಕೇಳ್ತಾ ಇದ್ದೀರಾ. ಬಟ್ ಲಾಂಗ್ ಬ್ಯಾಕ್ ಇರೋ 1975 ತುಂಬ ಎಲ್ಲ ರಾಷ್ಟ್ರಗಳು ಸೇರಿಕೊಂಡು ಇದೊಂದು ಮಹಿಳಾ ದಿನಾಚರಣೆ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ದೇ ಫೈನಲಿ ಅಫಿಷಿಯಲಿ ರೆಕಗ್ನೈಸ್ ಮಾಡ್ತಾರೆ. ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಸೊ ಯಾವುದನ್ನು ನಾವು ಎಷ್ಟು ಮಟ್ಟಿಗೆ ತಗೊಳ್ತೀವಿ, ಎಷ್ಟು ಮಟ್ಟಿಗೆ ಅದನ್ನು ನಾವು ಅಳವಡಿಸ್ಕೊಳ್ತೀವಿ. ನೀವು ಮಕ್ಕಳ ಕೈಗೆ ಮೊಬೈಲ್ ಕೊಡ್ತೀರಾ ಅಂತ ಎಲ್ಲ ಮೇಡಮ್ ಹೇಳಿದ್ರು. ಹೌದು, ಯಾಕಂದರೆ ಈಗ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟಾಗ ವಿತೌಟ್ ಗೈಡೆನ್ಸ್ ಕೊಟ್ಟಾಗ ಸೊ ಅವ್ರು ಅದನ್ನು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ತಾರೆ. ಸೊ ಅದನ್ನು ದಯವಿಟ್ಟು ಎಲ್ಲ ಇಲ್ಲಿರ್ತಕ್ಕಂಥ ತಾಯಂದರು ಮಕ್ಕಳುಗಳ ಮೇಲೆ ದಯವಿಟ್ಟು ಗಮನ ಕೊಡಿ. ಯಾಕಂದರೆ ಮನೆಯಲ್ಲಿ ಏನಿದ್ದೀವಿ ನಾವು ಹೆಣ್ಮಕ್ಳು, ನಾವೇ ಮಕ್ಕಳುಗಳನ್ನ ತಿದ್ದೋದು, ಸರಿ ಮಾಡೋದು ಇಲ್ಲ. ತಂದೆಯರ ಪಾತ್ರ, ಈಗ ಮೇಡಮ್ ಹೇಳ್ದಂಗೆ ತಂದೆಯರ ಪಾತ್ರ, ತಾಯಿಯರ ಪಾತ್ರ ನಾವು ಡಿಫ್ರೆನ್ಸಿಯೇಷನ್ ಮಾಡಿದಾಗ ಸೊ 70% 80 ಭಾಗ ತಾಯಿಯರ ಪಾತ್ರನೇ ಜಾಸ್ತಿ ಇದೆ. ಸೊ 70% 80 ಭಾಗ ತಾಯಿಯರ ಪಾತ್ರ ಅಂದರೆ ನಾವು ನಮ್ಮ ಮಕ್ಕಳನ್ನ ಹೇಗೆ ನಾವು ಬೆಳೆಸಿರ್ತೀವಿ, ಹೇಗೆ ಅವ್ರನ್ನ ತಗೊಂಡೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ತಂದೆಯರು ಮೇಡಮ್ ಹೇಳ್ದಂಗೆ ಆಮೇಲೆ ಅವ್ರು ಫ್ರೆಂಡ್ಸ್ ಥರನೇ ಇದ್ಬಿಡ್ತಾರೆ ದೊಡ್ಡವರಾಗಿ. ಸೊ ಇದನ್ನೆಲ್ಲ ನಾವು ಯಾವ ರೀತಿ ಹೆಂಗೆ ತೊಗೊಂಡು ಹೋಗ್ಬೇಕು ಅನ್ನೋದನ್ನ ನಾವು ಇದು ಮಾಡ್ಬೋದು. ಈಗ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಕೂಡ
ಸೆಕೆಂಡ್ PUC ಆದ ತಕ್ಷಣ ಮದುವೆಯಾಗಿ ಆಮೇಲೆ ಡಿಗ್ರಿ, ಮಾಸ್ಟರ್ ಡಿಗ್ರಿ, BEd ಮಾಡಿ 15 ವರ್ಷಗಳ ಕೆಲಸ ಮಾಡಿ ಈಗ 4 ವರ್ಷದಿಂದ ಫಾರ್ಮಸಿ. ಅದು ನನಗೆ ಫಾರ್ಮಸಿ ಫೀಲ್ಡ್ ಒಂದು ಚೂರು ಟಚ್ಚೇ ಇರಲಿಲ್ಲ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ಒಂದು ಆಚರಣೆ ಯಾವಾಗಿನಿಂದ ಬಂತು ಅಂದರೆ 1975 ಮಾರ್ಚ್ 8ರ ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಂಯುಕ್ತ ರಾಷ್ಟ್ರಗಳು ಒಕ್ಕೂಟದಿಂದ ಘೋಷಣೆಯನ್ನು ಮಾಡುತ್ತವೆ. ಈ ದಿನದ ಮುಖ್ಯ ಉದ್ದೇಶ ಮಹಿಳೆಯರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸದೃಢಗೊಳಿಸಬೇಕಾಗಿ ಅಂತ ಹೇಳಿ ಈ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ.